ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೆಲ್ಲ ಹೂವಿಂದು ಕವರ್ಗಳು ಯಾಕೆ ಈ ಥರ ಓಪನ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಅನಿಸುತ್ತೆ. ನೀವೆಲ್ಲ ನೋಡಿರೋ ಹಾಗೆ ತಮ್ನೇಲಲ್ಲಿ ಸಪ್ತಶತಿ ಪಾರಾಯಣನ ನಮ್ಮ ತಂದೆ ಮನೇಲಿ ಇಟ್ಕೊಂಡಿದ್ರು. ಅದಕ್ಕೆ ಹಿಂದಿನ ದಿವಸ ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟಿಂದ ಅಪ್ಪ ಹೂಗಳನ್ನೆಲ್ಲ ತಂದಿರೋದು ಪೂಜೆಗೋಸ್ಕರ. ಅದೆಲ್ಲ ಇಲ್ಲಿ ತೆಗೆದು ಅರೇಂಜ್ ಮಾಡ್ತಾಯಿದ್ದೀವಿ. ಹಾಗೆ ಪೂಜೆಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲನೂ ತೆಗೆದಿಟ್ಕೊಂಡಿದ್ದೀವಿ. ತಂದಿದ್ದಾರೆ ಮಾರ್ಕೆಟಿಂದ ಅಡುಗೆಗೆ ಬೇಕಾಗಿರೋ ಐಟಮ್ಸು, ಊಟಕ್ಕೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ. ಅದೆಲ್ಲ ಹಿಂದಿನ ದಿವಸ ಕ್ಲೀನಾಗೆಲ್ಲ ತೆಗೆದಿಟ್ಕೊಂಡು ಅರೇಂಜ್ ಮಾಡ್ಕೋತಾ ಇದ್ವಿ. ಅಡುಗೆಗೆಲ್ಲ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತೆಲ್ಲ ನೋಡಿ ಇಲ್ಲೆಲ್ಲ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀವಿ. ಇದು ಮಾರನೇ ದಿವಸ ಒಲೆಗೆ ಅರಿಶಿನ ಕುಂಕುಮ ಹಚ್ಚಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಮನೆಯಲ್ಲೇ ಅಡುಗೆ ಪ್ರಿಪೇರ್ ಮಾಡಿದ್ದು. ನಮ್ಮ ತಾಯಿ ಅಡುಗೆ ಮಾಡಿದ್ರು, ನಾನು ನಮ್ಮ ತಂದೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ವಿ. ಸಾಯಂಕಾಲ ಪೂಜೆ ಇದ್ದಿದ್ದು, ಭಾನುವಾರ ಸಾಯಂಕಾಲ ಪೂಜೆ. ಅದಕ್ಕೆ ಬೆಳಿಗ್ಗೆಯಿಂದ ಅಡುಗೆಗೆಲ್ಲ ಅರೇಂಜ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಇಲ್ಲಿ ತಯಾರಿ ನಡೆಸ್ತಾ ಇದ್ದೀವಿ. ಅದರದ್ದು ಫುಟೇಜು ಮುಂದೆ ಈವೆಂಟ್ ಹೇಗೆ ನಡೀತು ಅಂತ ಇದರಲ್ಲಿ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಐ ಹೋಪ್ ನೀವು ಇದನ್ನು ಎಂಜಾಯ್ ಮಾಡ್ತೀರಾ ಅಂತ. ಅಚ್ಚಮ್ಮ ಕೆಳಗಿಂದ ಹೆಂಗ ಮೇಲೆ ಬೆಂಕಿ ಬರೋದು, ಕೆಳಗಿಂದ ಹಚ್ಚಬೇಕು. ಆಫ್ ಮಾಡ್ಬಿಟ್ಟಲ್ಲ, ಫುಲ್ ಹತ್ತಿಲ್ಲ ಅದು. ಹೌದಾ, ಒಲೆ ಇಟ್ಕೊಡ್ತೀನಿ ಅನ್ನ. ಸರಿ, ಆಟ ಆಡ್ತಾರೆ ಹಿಂಗೆ ಹಿಂಗಿದೆ. ಸ್ಟವ್ ಇಟ್ಕೋತಾರೆ, ಕೆಳಗಿಂದ ಬೆಂಕಿ ಹೋಗಲ್ಲ ಮೇಲೆ. ಬಿಡ್ಲಾ? ಗಾಳಿ ಬರ್ತದೆ, ಉರಿತಾ ಇಲ್ಲ ಫುಲ್. ಅದಕ್ಕೆ ನೋಡೋದಕ್ಕೆ ತೆಗಿ ಕಾಣಿಸ್ತಲ್ಲ, ಉರಿತಾ ಇದೆ. ಫುಲ್ ಉರಿಬೇಕಲ್ಲೇ, ಎಲ್ಲ ಕಡೆ ಎಲ್ಲ ತೂತು ಇದಾಗಲ್ವ ಅದನ್ನು. ಅಡುಗೆ ಭಟ್ರು ಏಪ್ರನ್ ಹಾಕೊಂಡಿದ್ದಾರೆ. ಈ ಥರ ಪೆಂಡಾಲ್ ಎಲ್ಲ ಹಾಕಿದ್ದಾರೆ. ಲೈಟಿಂಗ್ ಅರೇಂಜಸ್ ಆಗಿದೆ. ಫೋಟೋ ಹೊಡಿಬಾರ್ದು. ಅಲ್ಲಿ ಗುಬ್ಬಿ, ಅಲ್ಲಿ ದೊಡ್ಡಪ್ಪ. ಹೂವಿಗೆಲ್ಲ ಅಲಂಕಾರ ಮಾಡಿದ್ದಾರೆ. ಇದು ಹೂವಿನ ಅಲಂಕಾರ ಆಗಿದೆ. ಇಲ್ಲೆಲ್ಲ ಅಡುಗೆ ರೆಡಿ ಆಗಿದೆ. ಒಂದರಲ್ಲಿ ಮೊಸರನ್ನ, ಒಂದರಲ್ಲಿ ಪುಳಿಯೋಗರೆ, ಒಂದರಲ್ಲಿ ಬಾದಾಮಿ ಹಾಲು, ಒಂದರಲ್ಲಿ ನಾರ್ಮಲ್ ವೈಟ್ ರೈಸ್, ಒಂದರಲ್ಲಿ ಟೊಮೆಟೊ ರಸ, ಟೊಮೆಟೊ ಸಾರು, ಮತ್ತು ರೈಸು, ಸಂಡಿಗೆ ಆ್ಯಂಡ್ ಪಲ್ಯ, ಕೋಸಂಬರಿಗೆಲ್ಲ ರೆಡಿಯಾಗಿದೆ. ಇದೆಲ್ಲ ಮಾಡಬೇಕು. ನಾವು ರೆಡಿಯಾಗಿದ್ದೀವಿ. ಇವ್ರು ತಲೆ ಮೇಲೆ ಕೈ ಇಟ್ಕೊಳ್ತಾ ಇದ್ದಾರೆ. ಅಂದರೆ ಮಹಾಕಾಳಿ ಅಂದರೆ ಪಾರ್ವತಿ, ಮಹಾಲಕ್ಷ್ಮಿ ಅಂದರೆ ವಿಷ್ಣುವಿನ, ಮಹಾಸರಸ್ವತಿ ಅಂದರೆ ಬ್ರಹ್ಮನೇ. ಮೂರೂ ಜನ ಐಕ್ಯರಾದವರು ಚಂಡಿಕೆ. ಅಷ್ಟು ಪವರ್ ಇದೆ, ಅಷ್ಟು ಶಕ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ದೇವಿ ಮಹಾತ್ಮೆ ಅಂತ ಕರೀತಾರೆ. ದೇವಿ ಪಾರಾಯಣ, ಚಂಡಿಕಾ ಪಾರಾಯಣ, ಹೀಗೆ ಚಂಡಿಕಾ ಸಪ್ತಶತಿ ಪಾರಾಯಣ ಅಂತೆಲ್ಲ ಕರೀತಾರೆ. ಅದನ್ನು ಇವತ್ತಿನ ದಿನದಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ಮಾಡತಕ್ಕಂಥ ಪೂಜೆಯಿಂದ ಆ ದೇವಿಯು ಕೂಡ ಸುಪ್ರೀತಳಾಗಿ ಏನಾದರೂ ಆಪತ್ತುಗಳು, ವಿಪತ್ತುಗಳು, ತೊಂದರೆಗಳು, ತಾಪತ್ರೆಗಳಿದ್ರೆ
ಅದೆಲ್ಲ ಪರಿಹಾರ ಮಾಡಿ ದೇವರ ಅನುಗ್ರಹದಿಂದಾಗಿ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಉದ್ಯೋಗ ಮಗನಿಗೆ ಮಗಳಿಗೆ ಅಳಿನಿಗೆ ಮಗುವಿಗೆ ನಿಮಗೆಲ್ಲರಿಗೂ ಕೂಡ ಮತ್ತು ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ಒಳ್ಳೆಯದಾಗುವ ಆ ಎಲ್ಲ ಕುಲದೇವರಾದ ಮಂಡಕಟ್ಟು ಬ್ರಹ್ಮಲಿಂಗೇಶ್ವರ ಮಹಾಗಣಪತಿ ಮತ್ತು ಅಮ್ಮನವರು ಆಮೇಲೆ ಮಾಂಡಕಟ್ಟೆ ದೇವರು ಮತ್ತೆ ಪೂರ್ಣ ಇವತ್ತು ಮಾಡ್ತಕ್ಕಂಥ ದೇವರ ಅನುಗ್ರಹ ಆಗಬೇಕಂತ ಮೊದಲೇದಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅದ ಓಂ ಯಾಪರ್ನಿತ್ಯಸ್ಯ ಮಂತ್ರಸ್ಯ ತರ್ವಣೋಭಿಷಘೋಷದಯೋ ನುಷ್ಟಪೋ ಫಲಸಮರ್ಪಣೆ ವಿನಿಯೋಗಃ ಓಂ ಇದಂ ಫಲಂ ಮಯಾ ದೇವಸ್ಥಾಪಿತಂ ಪುರತಸ್ತವ ತೇನ ಮೇ ಸುಫಲಾಪಾಪ್ತಿರ್ಭವೇ ಜನ್ಮನಿ ಜನ್ಮನಿ ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲಾಂ ತ್ರಯೋಸೋತ್ಪರಣಾತ್ಮಂ ಸಾಂ ಸರ್ವತೋ ಜಯಮಂಗಲಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಉತ್ಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಂದೇ ಹರಂ ವರದ ಶೂಲ ಕಪಾಲ ಹಸ್ತಂ ಸಾವೀತಿ ಮದ್ರಿ ಸುತಯೋಜ್ವಲ ದೇಹ ಕಾಂತ್ಯಾಂ ವಾಮೋರುಪೀಠ ಗದಯಾ ನಿಜ ವಾಮಹಸ್ತಂ ನ್ಯಸ್ತಾರುಣಾತ್ ಪರಯುಜಾ ಪರಿರಬ್ಧದೆ ಅಮ್ಮ ಇಲ್ಲೇ ಇಟ್ಬಿಡಿ ಹರ ಶಂಭೋ ಮಹಾಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಕುಲ ದೈವ ದೇವತಾಭ್ಯೋ ನಮಃ ಎಲ್ಲರೂ ಅಕ್ಷತೆ ಅಪ್ಪ ಅಕ್ಷತೆ ಕೊಡ್ತಾರೆ ಎಲ್ಲರೂ ಕೊಡಿ ಮೂಲ ಈ ತೆಂಗಿನಕಾಯಿ ಕಚ್ಚೆ ಮೇಲೆ ದೇವರ ಮೇಲೆ 2 ಅಕ್ಷತೆ ಹಾಕೋದು ಮೂಲ ದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಗ್ರಾಮಾದಿ ದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ಬ್ರಾಹ್ಮಣೇಭ್ಯೋ ನಂತರ ಹಾಕೋದು ಬ್ರಾಹ್ಮಣೇಭ್ಯೋ ನಮಃ ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ಥಿತಿ ಭವಂತೋ ಬ್ರುವಂತೋ ಸುಮುಹೂರ್ತೋ ಅಸ್ತು ನಿಂತಲ್ಲೇ 3 ಪ್ರದಕ್ಷಿಣೆ ಬಂದು ಒಂದು ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಪವಿತ್ರಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ಶ್ರೀಗಂ ಸ್ಮರಾಮಿ ಸುಮುಹೂರ್ತಮಸ್ತು ಸುಪ್ರಾಂಜಕಾರ್ಯೇಮ ಸಂತರತ್ವೇನ್ಮ ಪರಮಾತ್ಮನೇಮ ಪ್ರಾಣಾಯಾಮಿ ವಿನಿಯೋಗಃ ಗೀತ ಮುಟ್ಲೋಕ ಓಂ 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 ಸೋಂಜನತ್ವಂ ಸತ್ಯಂ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ आपो ज्योतिरसोमृतं ब्रह्मपूर्वो स्वरं गंगे चैवने चैव गोदावरी सरस्वती नर्मदे सिंधु कावेरी जले गंगाद्या सुरतीर्थां देवता सन्निहिता सन्त ओम नमः शिवाभ्यां शुभेभ्य प्रवणां द्वितीय परार्धे श्वेतवरा कल्पे वयसुत्रमन्त्रे कलियुगे प्रथमपादे भारतवर्षे भरतखण्डे जम्बोद्वीपे दण्डकारण्यामेरो दक्षिणभारते गोदावर्या दक्षिणे कुलेशाली वाञ्छिकबुद्धावतारे श्रीरामक्षेत्रे चुनर्तमाने व्यवहारिके विश्वावसुनाम संवत्सरे उत्तरायणे वर्षऋतु ओम मिथुने ऋके आषाढ़ मासे शुक्ल पक्षे चतुर्थ्याम तीर्थव अद्य भानुवासरयुक्तायां शुभतिथि शुभवार शुभ नक्षत्र शुभ योग शुभ गणादि एवं गुण विशेषेण वेट्टायां शुभ पुण्यतिथौ अस्माकं सकुटुम्बानां क्षेमस्थैर्य विजय अभय आयु आरोग्य आनंद ऐश्वर्य अभिवृद्ध्यर्थं धर्म अर्थ काम मोक्ष चतुर्विध फल पुण्य पुरुषार्थ सिद्ध्यर्थं श्री परमेश्वराज्ञा श्री परमेश्वर प्रीत्यर्थं चंडिका महाकाली महालक्ष्मी महासरस्वत्यात्मिकायै चंडिका दुर्गा परमेश्वरी प्रीत्यर्थं मम गोत्र विश्वामित्र गोत्रोद्भवस्य नक्षत्र कृत्तिका नक्षत्रे वृषभ राशिव जातस्य उदय शर्मणः जन्मादि समस्त ग्रहचार पीडा परिहारार्थम् आरोग्यायुष्याभिवृद्ध्यर्थम् उद्योग व्यवहार क्षेत्रे दिने दिने अभिवृद्ध्यर्थं कान्तायाः धनिष्ठा नक्षत्रे कुम्भराशिव जाताया गीता नाम्न्या समस्त ग्रहचार पीडा परिहारार्थम् आरोग्यायुष्याभिवृद्ध्यर्थं कुमारस्य उत्तराषाढ़ नक्षत्रे मकर राशिव जातस्य सुमुख शर्मणः जन्मादिद्वाशभावेषु ये ग्रहरिष्टस्थानेषु स्थित समस्त ग्रहचार पीडा परिहारार्थं सुख सौख्याभिवृद्ध्यर्थं उद्योग व्यवहार क्षेत्रे उद्योग ಮಾಡ್ತಿದ್ದೀಗ ದಿನೇ ದಿನೇ ಅಭಿವೃದ್ಧ್ಯರ್ಥಂ ಚಂಡಿಕಾ ದುರ್ಗಾ ಪರಮೇಶ್ವರಿ ಪೂರ್ಣಾನುಗ್ರಹ
ಪೂರ್ಣ ಕೃಪಾ ಕಟಾಕ್ಷ ಸಿದ್ಧಾರ್ಥಂ ವಿವಾಹಿತ ಕುಮಾರ್ಯಾಂ ಅವಳದು ಉತ್ತರಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರೆ ಮಕರ ರಾಶಿ ಜಾತಯಾಂ ಚೈತ್ರಿಕಾ ನಾಮ್ಯಾ ಸಮಸ್ತ ಗ್ರಹಚಾರ ವೃಶ್ಚಿಕ ರಾಶಿ ತಸ್ಯಾಹ ಭರ್ತುಃ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಜಾತಸ್ಯ ತ್ಯಾಗರಾಜ್ ತ್ಯಾಗರಾಜ ನಾಮಧೇಯಸ್ಯ ಸಮಸ್ತ ಮಿಥುನ ಪೀಡಾ ಪರಿಹಾರಾರ್ಥಂ ಮಗಳು ಕುಮಾರ್ಯಾಃ ಮಿಥುನ ರಾಶಿ ಪುನರುಸು ನಕ್ಷತ್ರೆ ಮಿಥುನ ರಾಶಿ ಹಿತಾಂಶಿ ನಾಮ್ಯಾ ಸಮಸ್ತ ಗ್ರಹಚಾರ ಪೀಡಾ ಪರಿಹಾರಾರ್ಥಂ ಸುಖ ಸೌಖ್ಯಾಭಿವೃದ್ಧ್ಯರ್ಥಂ ಆರೋಗ್ಯಾಯುಷ್ಯಾಭಿವೃದ್ಧ್ಯರ್ಥಂ ವಿದ್ಯಾ ಬುದ್ಧಿ ಪ್ರಾಪ್ತ್ಯರ್ಥಂ ಇನ್ನೊಂದು ರೆಡಿ ಆಯ್ತಾ ಇಲ್ಲಪ್ಪ ಸಾಕು ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯಾನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಅಪಮೃತ್ಯು ಕಾಲ ಮೃತ್ಯು ಘೋರ ಮೃತ್ಯು ವ್ಯಾಳ ಮೃತ್ಯು ಕ್ಷುದ್ರ ಮೃತ್ಯು ಧ್ರುವ ಮೃತ್ಯು ಪೈಶಾಚ ಮೃತ್ಯಾದಿ ಸಮಸ್ತ ವಿಧ ಮೃತ್ಯುಬಾಧಾ ನಿವಾರಣಾರ್ಥಂ ಅಗ್ನಿಭಯ ರಾಜಭಯ ಚೋರಭಯ ವಿಷಭಯ ಜಲಭಯ ಸರ್ಪಭಯ ಅಧಿಕಾರಿ ವರ್ಗಭಯ ಸೇವಕ ವರ್ಗಭಯ ಸಮಸ್ತ ವಿಧ ಭಯ ನಿವಾರಣಾರ್ಥಂ ಆದಿತ್ಯಾದೀನಾಂ ನವಾನಾಂ ಗ್ರಹಣಂ ಶುಭ ಏಕಾದಶಸ್ಥಾನ ಫಲಾಭಾಪ್ತ್ಯರ್ಥಂ ಚಿಂತಿತ ಮನೋರಥಾಭಾಪ್ತ್ಯರ್ಥಂ ವಿದ್ಯಾ ಬುದ್ಧಿಧನೈಶ್ವರ್ಯ ಪ್ರಾಪ್ತ್ಯರ್ಥಂ ಆಯುರಾರೋಗ್ಯಾನಂದೈಶ್ವರ್ಯಾಭಿವೃದ್ಧ್ಯರ್ಥಂ ಸಕಲಾ ಪಶ್ಚಾಂತಿಪೂರ್ವಕ ದೀರ್ಘಾಯುರ್ವಿಪುಲಧನಧಾನ್ಯ ಪುತ್ರ ಪೌತ್ರ ಧನವಚ್ಛಿನ್ನ ಸಂತತಿ ವೃದ್ಧಿ ಸ್ಥಿರಲಕ್ಷ್ಮಿ ಕೀರ್ತಿಲಾಭ ಶತ್ರು ಪರಾಜಯ ಸಕಲಾಭೀಷ್ಟ ಸಿದ್ಧ್ಯರ್ಥಂ ಅಲಕ್ಷ್ಮೀ ನಿವಾರಣಾರ್ಥಂ ಮಹಾಲಕ್ಷ್ಮ್ಯಾಸ್ಥೈರ್ಯತಾ ಸಿದ್ಧ್ಯರ್ಥಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಗಾಯೇ ಚಂಡಿಕಾ ದುರ್ಗಾ ಪರಮೇಶ್ವರಿ ಪೂರ್ಣಾನುಗ್ರಹ पूर्ण कृपा कटाक्ष सिद्ध्यर्थम समस्त बाधा निवारणार्थम समस्त मंगलावाप्त्यर्थम समस्त अभ्युदयार्थम कृत्रिमादि दोष पीडा परिहारार्थम स्थल दोष पीडा परिहारार्थम दृष्टि दोष पीडा व्यवहार दृष्टि दोष पीडा परिहारार्थम उद्योग व्यवहार दिने दिने अभिवृद्ध्यर्थम ओम चंडिका दुर्गा पूर्णानुग्रह पूर्ण कृपा कटाक्ष सिद्ध्यर्थम अद्य करिष्यमाण चंडिका सप्तशती पारायणाख्यम कर्म का नीचे फल गई गीते ಎರಡು ಸತಿ ನೀರ संकल्प सिद्धिरस्ति भवन्तो भवन्तो संकल्प सिद्धिरस्तु आचार्यादिवस्तुकरणं करिष्ये नमः शनिभ्यः यामदेवानि शक्नमाध्याय सप्तम समाप्ति देवां सर्वेभ्यः ब्राह्मणेभ्यो नमः आचार्यस्तु यथा सखे शक्रादीनां बृहस्पतिः तथा त्वं मम कार्येऽस्मिन् आचार्यो भव सुव्रत अस्मिन् संकल्पिता चंडिका सप्तशती पारायणाख्ये कर्मणि काश्यप गोत्रोत्पन्न श्रीनिवास शर्माणं आचार्यं सपरि त्वाम् अहं ऋणे जवाबदारी ಮಾಡಿ ನಮಗೆ ಆಶೀರ್ವಾದ ಮಾಡಿ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ತತ್ರ ತತ್ರ ಸ್ಥಾನಿ ಕರ್ಮಾಣಿ ಕುರ್ಯೋ ಯಥಾ ಜ್ಞಾನ ಕರ್ಮ ಕರಿಷ್ಯಾಮಃ ಹರಿಯಾಣ ಪೊಲೀಸ್ ಮುಖ ನೀರಂಚೋಲಿ ಕೂಡ ತುಳಸಿ ಹಾಕಿ से सहस्राक्षो घंटा में प्रजापति चाक्षमां तो ब्रह्मा कर्णं समस्तरो उपीशि दिवाकरा बालचतवार कर्णं चरतसे चर्मजलवानि निरोधचामरे चिनामरे गोडामने तत्त्वले प्रदाय चतुर्थ के तेयुरात्मभाव्यो नोदवै मलतत्तेवे कमनं बलिपरता तिले जिजा विश्वकर्मा दुर्गते प्रजापति प्राणी रूपाणि नारंग रामाला चिरसुन्दरति हिमवान् अन्येरपि सुवीररायति तथा नासोचे तस्यानादेन पूरितमवासं यथाति मातापति शब्दो मावो चक्षुवत्सकला लोकात्मसरा चक्षुकण्डे आरोग्यदाचकला च मीतरा
भद्रकाली नमस्ते भक्तानां स्वर्ण सिंहासनं चारुवीर्यर्थं पूजितं चण्डिका दुर्गा प्रवीक्षण स्वर्ण सिंहासनं समर्पयामि ओम स्वर्ण सिंहासनं ಎಲ್ಲಿ ಚಾಪೆ ಹಾಕ ಎಲ್ಲಿ ಜಾಗ ಇದೆ सर्वे सर्वे चैतवचित्तनमिति कृतानि स्वागतं स्वागतं चण्डिका दुर्गा प्रवीक्षण स्वागतं समर्पयामि महालक्ष्मी महामाये महाविद्या स्वरूपिणी अद्यपादा चण्डिका दुर्गा प्रवीक्षण ಅಮ್ಮ ಅವ್ರನ್ನ ಕರೀರಿ ಮಂಗಳಾರತಿಗೆ ಆಯ್ತಪ್ಪ गोदावरी नमस्तुभ्यं सर्वादि सम्प्रदायिनी सर्वलक्षण संभूते दुर्गादेवी मोहिते चण्डिका दुर्गा प्रियेमा मधुपर्कं समर्पयामि आनं पंचामृतं देवी भद्रकालिकमे भक्त्यानिवेदितं शुभ्रं विश्वेश्वरी नमोस्तुते चण्डिका दुर्गा प्रियेमा ओम पंचामृत स्नानं समर्पयामि मलाप्रवचनस्नानि विनियोगान् आभोयिष्यामि योगस्थानं उद्येत दागन महेरणाय चक्रयोगचोदमोरसत्सर्जन् बाह्यतेन उदतीर्व मात्राः मार्गमाभोयस्याय आभोजनयसाजना मलाप्रवचनस्नानं समर्पयामि ओम जातवेदसेतनवाम सोममराति यतो निदः किरीताः तनपर्षदति दुर्गाणि विद्वानाभि वसिन्दं दुरितात् ओम अमृताभिषेकस्नानं समर्पयामि ओम व्योमस्त्राणि पिबसावसाति वरचिद्रावन्तो सगान् वातिरतमन्द्रतानि विश्वरतीर्मित्रावृणास जेते वस्त्रोपवस्त्रं ओम गोदा ओम वस्त्रङ्ग्रहाणदेवेशि देवाङ्गसदृशं नवं विश्वेश्वरी महामाये नारायणि नमोस्तुते चण्डिका दुर्गा प्रणीतेन वस्त्रोपवस्त्रं समर्पयामि गोदावरी नमस्तुभ्यं सर्वाभीष्टप्रदायिने सर्वलक्षणसम्भूते दुर्गादेवी नमोस्तुते चण्डिका दुर्गा प्रणीतेन पंचुकं समर्पयामि तक्षकं यज्ञोपवीतं परमं पवित्रं प्रजापतेन साजं पुरस्तात् आयुष्यमक्रियं प्रतिमञ्च शुक्लं यज्ञोपवीतं परमत्वतेजान् ओम तक्षकानन्त सर्कोट नागे यज्ञोपवीतने सवर्णं यज्ञसूत्रं ते ददामि हरिवासिने चण्डिका दुर्गा प्रविस्वर्ण यज्ञोपवीतं समर्पयामि ओम हिरण्यरूपस्य हिरण्यतुङ्गपान्नपात्रे हिरण्यवणान् हिरण्यात् प्रियोन्शरणदात् गत्यनवत्वे नानारत्नविचित्राढ्यान् वलयान् सुमनोहरान् अलंकारं ग्रहाणत्वं ममाभीष्टप्रदां कई मुगिरे चण्डिका दुर्गा प्रणीतेन आभरणानि समर्पयामि ओम गन्धद्वारा दर्शयामि च पुष्टाङ्गरीं ईश्वरीं सर्वभूतानां गन्धं चन्दन संयुक्तं कुङ्कुमादिमितं कण्णीकदेवी लोके च जगन्माता नमोस्तुते चण्डिका दुर्गा प्रणीतेन गन्धं समर्पयामि ओम ओम गन्धद्वारा दर्शयामि च पुष्टाङ्गरीं ईश्वरीं सर्वभूतानां तां लोकपयेश्वरीं ओम सचित्रचित्रं हृदयन्तमस्मै चित्रचित्रसंवयोधान् चन्द्रं ह्रीं पुरवीरं भ्रान्तं चन्द्राग्नणतीवसा हरिद्राचूर्णं समर्पयामि या गुङ्गोर्यासिनी वाली या रागा या सरस्वती इन्द्राणी मुक्पूर्ते वर्णानि स्वस्ते चण्डिका दुर्गा प्रणीतेन कुङ्कुमचूर्णं समर्पयामि शालीयानक्षताप्रार्चितप्रियमेधा ज्योत्यता अर्चन्तपुत्रका उतवरन्न दृष्टा चण्डिका दुर्गा प्रणीतेन अक्षतां शुभदां देवी हरिद्राचूर्णमिचिदां प्रतिगृह्णे च कौमारी दुर्गा देवी नमोस्तुते चण्डिका दुर्गा प्रणीतेन अक्षतां समर्पयामि आयने ते परायणी पूर्वा अरोन्त पुष्पिणी ददाश्च कुण्डलीकाणि समुद्रशेखराय मे चण्डिका दुर्गा प्रणीतेन पुष्पाणि ओम मालती बिल्लो मंदार कुंदा जाति विचिदं पुष्पग्रहाणि सर्वमंगलदा भव शिवपत्नी शिवे देवी शिवभक्तभयापे द्रोणपुष्पं मया दत्तं ग्रहाण जीवदाव चण्डिका दुर्गा प्रणीतेन सर्वाणि पुष्पाणि समर्पयामि आता ಕುಂಕುಮಾರ್ಚನೆ ಮಾಡಬೇಕಾಯ್ತಾ ಇದರಲ್ಲೇ ಕೊಟ್ಟಿತ್ತು ಚಿಲ್ಲರೆ ಇಟ್ಟಿದ್ದೆ ಆಯ್ತಾ ಕುಂಕುಮಾರ್ಚನೆ ಅರಿಶಿನ ಹಾಕಿದ್ದೆ ಕುಂಕುಮ ಹಾಕ್ತಾ ಇದ್ರೆ ಆಯ್ತಾ ಗೀತಾ ಆಯ್ತು
ಇದರಲ್ಲಿ ಇದಕ್ಕೆ ಹಾಕೋದು ಕುಂಕುಮ. ನೀವು ಕೈ ಮುಗಿದ್ರೆ ಸಾಕು, ನಾ ಇಲ್ಲಿ ಪೂಜೆಯನ್ನು ಮಾಡ್ತೀವಿ ಆಯ್ತಾ. ಅಷ್ಟೋತ್ತರ ನಾಮ ಪೂಜಾಂತರಿಷೆ ಶ್ರೀದೇವ್ಯೈ ನಮಃ, ಅಮೃತೋದ್ಭವಾಯೈ ನಮಃ, ಕಮಲಾಶಕ್ತಿಯೈ ನಮಃ, ಸರ್ವಸೌಂದರ್ಯೈ ನಮಃ, ವಿಷ್ಣುಪತ್ಯೈ ನಮಃ, ವೈಷ್ಣವ್ಯೈ ನಮಃ, ವೇದದೇವತಾಯೈ ನಮಃ, ಶಾರ್ಗಿಣ್ಯೈ ನಮಃ, ಹರಿವಲ್ಲಭಾಯ ನಮಃ, ಶರ್ವಾಣ್ಯೈ ನಮಃ, ಸರ್ವಸೇವಿತಾಯ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ ನಾಮ ಪೂಜಾಂ ಸಮರ್ಪಯಾಮಿ. ಓಂ ಅಷ್ಟೋತ್ತರಶತನಾಮ ಪೂರಾ ಸದಾಯೈ ನಮಃ, ಲಕ್ಷ್ಮೀ ನಮಃ, ಲಜ್ಜಾಯೈ ನಮಃ, ಮಹಾವಿದ್ಯಾಯೈ ನಮಃ, ಶ್ರದ್ಧಾಯೈ ನಮಃ, पुष्ट्ये मा सुधाये मा ध्रुवाये मा महारात्रे मा महामायाये मा मेधाये मा मात्रे मा सरस्वती मा ये मा काल्ये मा नारायणे मा कलाये मा ब्राह्मे मा विनाधराये मा वाण्ये मा शारदाये मा हंसवाहिन्ये मा त्रिशूलिन्ये मा त्रिनेत्राये मा ईशानाये मा त्रय्ये मा त्रेतमायाये मा शुभाये मा शङ्किन्ये मा चक्रिन्ये मा घोराये मा कराल्ये मा मालिन्ये मा मत्ये मा माहेश्वर्ये मा महेश्वासाये मा महेशज्ञे मा मधुरताय मा मयूरवाहिन्ये मा नीलाये मा भारत्ये मा महासुराम्बराये मा पीताम्बरधराये मा पीताये मा कोमाये मा पीवरस्तन्ये मा रजन्ये मा राजिन्ये मा रक्ताये मा गतिन्ये मा कंकिन्ये मा प्रभाये मा जुम्बग्ने मा सुभगाये मा सुब्रवे मा जुम्बप्राणारिण्ये मा कामाक्षे मा कामुकाये मा कन्याये मा रक्षणीये मा सहस्रवदनाये मा संध्याये मा साक्षिण्ये मा शांकर्ये मा द्वितीये मा भागवते मा वारुण्ये मा विद्याये मा धराये मा धरासुराजिताये मा गायत्रे मा गायत्र्ये मा गंगाये मा दुर्गाये मा गीताये मा मधुये मा छायाये मा चारुण्ये मा चंद्रप्रियाये मा चरण्ये मा जानव्ये मा जाताये मा शाम्भव्ये मा राक्षसे मा वल्लभ्ये मा वल्लभाय मा वल्ले मा वल्लभतमतिमाये मा हरिशक्तिये मा यारूढाय मा पूर्तिये मा वीरप्रियाय मा वज्रात्साय मा वराय रोहाय मा सर्वसिद्धिये मा वरप्रदाय मा दुर्गा देवी मा चंडिका दुर्गा परमेश्वरी मा अष्टोत्तरशतनाम पूजां समर्पयामि. अर्चನೆ ಮಾಡಿದ್ದು ಕೊಡಿ, ಕುಂಕುಮ ಇಲ್ಲಿ ಕೊಡಿ ಆಯ್ತಾ. ಅಗರಬತ್ತಿ ಇದೆಯಾ? ಅಲ್ಲೇ ಪ್ಯಾಕೆಟ್ ಅಲ್ಲಿ ನೀಲಿ ಪ್ಯಾಕೆಟ್ ಅಲ್ಲಿ ಇಲ್ಲಿ ಅಲ್ಲೇ ಕಾಣುತ್ತೆ ನೋಡಿ. ದೀಪದ ಕಂಬದ ಹಿಂದೆ ಈಗ ಅಲ್ಲಿ ಪ್ರಮಾಣ ಮಾಡಿ ಮಂಡಲ ಮಾಡಿದ್ದೇವೆ. ಹೌದಾ? ಚಿಕ್ಕದು ತಂದ್ರೆ ಬಟ್ರೆ ಅಲ್ಲ, ಚಿಕ್ಕದು ತಂದ್ರೆ ಸಾಕಲ್ವಾ? ಚಿಕ್ಕದ್ರಲ್ಲಿ ತಂದ್ರೆ ಸಾಕು, ಸ್ವಲ್ಪ ಹಾಕೊಂಡು ಬನ್ನಿ. ಹೌದು, ಅಲ್ಲೇ ಅದು ತೀರ್ಥ ಹಾಕಿದ್ದೇವೆ. ತುಪ್ಪ ಮಾಡ್ಕೊಂಡೆ ಮೇಲೆ ಹಾಕೊಂಡ್ಬರ್ಬೇಕಂತ. ಇಲ್ವಾ ಮಾಡಿ ಅಡ್ಡಿಲ್ಲ. देवस्य धीमे यो यो न प्रचोदयात्. ओम रतन्त्वा सत्येन परिशिञ्चान्यन्तश्चरति भूते स्वायान्त्रोतं सम्यज्ञतं षट्कारतं विष्णुपुरुषपरम्. ओम शङ्काचक्रासुरभि शों शङ्काचक्रासुरभि तार्क्ष्याधेनुमुद्रां प्रदर्श्य अमृतीकृत्य अमृतोपस्तरणमसि जुहोमि स्वाहा. ओम प्राणाय स्वाहा, ओम अपानाय स्वाहा, ओम व्यानाय स्वाहा, ओम उदानाय स्वाहा, ओम समानाय स्वं देवेभ्यः स्वं देवस्य त्वा सवितुप्रसवेश्चुनार्बाहुत्यां पूष्णोस्ताभ्यां सशक्ति सांघ्ये साहित्ये चंडिका दुर्गा प्रवीषणाळिकेर कंडकदली फलानि शूतफल सेव्यफल बीजापूर नारंगफल द्राक्षाफल सहित परमान्न महानिवेद्यं ओम नारदर्शि गायत्री दुर्गा प्रवीषणाळिकेर ओम ह्रीं दुर्गाय नमः ह्रीं दुर्गाय नमः ह्रीं दुर्गाय नमः ह्रीं दुर्गाय ಅಮ್ಮ ನಿನ್ ಸ್ವಲ್ಪ ಈ ಕಡೆ ಬಾ, ಮಮ್ಮಿ ಕಾಣಿಸ್ಲೆ. ओम ह्रीं दुर्गाय नमः चंद्रमा मनसो जात चक्षो सूर्यो जायत मुगादिन्द्रश्चाग्निश्च प्राणाद्वायो जायत चंडिका दुर्गा प्रवीणा कदली फलानि चूतफल दाडिमाफल द्राक्षाफल सहित परमान्न महानिवेद्यं निवेदयामि. ಮುಂಡಿನ್ಯೇಮ ನಿರ್ಮಾಲ್ಯಾಂಶ ವಿಸರ್ಜಯಾಮಿ. ಒಳತಗೊಂಡು ಇಷ್ಟೊಂಚೂರು ವರ್ಷ ಇದೆಯಾ ಈಗ ಇದನ್ನು ಮಾತ್ರ ಪರಮಾನ್ನ
पूगीफलसमायुक्तं नागवल्लीफलैरुतं कर्पूरचूर्णसंयुक्तं ताम्बूलं प्रतिगृह्यतां प्रमुखताम्बूलं समर्पयामि आरतियೆಲ್ಲ ಒಳಪಡಿಯತಾ ಆರತಿ ಇಸ್ಕೋ ಇರು ಮಾಮ ಮಾಡ್ಲಿ ಇರು ಅಲ್ಲಿ ಮಾಮಿ ಮಾಡು ನೀ ಮಾಮಿ ಮಾಡು ಕೈ ಮುಗಿ दर्शयामि सर्वत्र रक्षां शिरसा गृह्णामि आ दೊಡ್ಡ ಕಟ್ಟದ ಗಮನಿ ವೇದೋಕ್ತ ಮಂತ್ರ ಮಂಗಲ ನೀರಾಜನ पूजयामि पट्टीश्वरो वेश्रवणो ददातु कुबेराय वैश्रवणाय महाराजाय नमः पर्याप्त्यानन्तराजाय सर्वत्वमाप्तिरात्तमार्भोति सर्वस्याप्त्यै सर्वस्य जित्ते सर्वं देवतेनाप्नोति ಆ ಸ್ವಾಮಿಯ ಪೂಜೆಯನ್ನು ನೀವು ಮಾಡಿರಿ. ಅದರಲ್ಲಿ ಕೂಡ ಚಂಡಿಕಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಅಂದ್ರೆ ಮಹಾಕಾಳಿ ಅಂದ್ರೆ ಪಾರ್ವತಿ, ಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ವಿಷ್ಣುವಿನ ಹೆಂಡತಿ, ಮಹಾಸರಸ್ವತಿ ಅಂದ್ರೆ ಬ್ರಹ್ಮನ ಹೆಂಡತಿ. ಇವರು ಮೂರು ಐಕ್ಯರಾದದ್ದು ಚಂಡಿಕೆ ಅಂತ ಕರೀತಾರೆ. ಹಾಗಾಗಿ ತುಂಬಾ ಶಕ್ತಿ ಇರ್ತಕ್ಕಂಥದ್ದು. ಯಾವ ಬಾಧೆಗಳು ತೊಂದರೆಗಳಿದ್ರೂ ಕೂಡ ದೂರ ಆಗುತ್ತೆ ಅಂತಿದೆ. ಆ ಚಂಡಿಕೆ 700 ಸಪ್ತಶತಿ ಚಂಡಿಕಾ ಪಾರಾಯಣ, ದೇವಿ ಪಾರಾಯಣ ಅಂತ ಕರೀತಾರೆ. ಚಂಡಿ ಹೋಮ ಎಲ್ಲ ನೀವು ಕೇಳಿರ್ಬೋದು. ಹಾಗಾಗಿ ಆ 700 ಮಂತ್ರಗಳು ಅರ್ಗಲ, ಕೀಲಕ, ಕವಚ, ಜಪ ಎಲ್ಲ ಸೇರಿದರೆ 2000 ಮಂತ್ರ ಆಗುತ್ತೆ. ಅಷ್ಟು ಮಂತ್ರಗಳು ನಿಮ್ಮಲ್ಲಿ ಇವತ್ತು ಹೇಳಲ್ಪಟ್ಟಿದೆ. ಅದರಿಂದ ಏನಾಗುತ್ತೆ ಕೇಳಿದರೆ, ಸುರತ ಅಂತಕ್ಕಂಥ ರಾಜ ಇರ್ತಾನೆ. ರಾಜ ತನ್ನ ರಾಜ್ಯವನ್ನೆಲ್ಲ ಕಳ್ಕೊಂಡಿರ್ತಾನೆ. ವೈಶ್ಯ ಇರ್ತಾನೆ, ಸಮಾಧಿ ಅಂತಕ್ಕಂಥ ವೈಶ್ಯ
ತನ್ನಲ್ಲಿರುವ ಸಂಪತ್ತನ್ನು ಹೆಂಡತಿ ಮಕ್ಕಳು ಕದ್ದುಕೊಂಡು ಮನೆಯಿಂದ ಹೊರಗಡೆ ಹಾಕಿರ್ತಾರೆ. ಇಬ್ಬರು ಗೊತ್ತಿರೋದಿಲ್ಲ. ಒಂದು ಕುದುರೆ ಏರಿ ಕಾಡಿಗೆ ಬರ್ತಾರೆ. ಅಲ್ಲಿಗೆ ಸುಮೇಧ ಅಂತಕ್ಕಂಥ ಋಷಿಯ ಆಶ್ರಮ ಇರುತ್ತೆ. ಅಲ್ಲಿ ಬಂದುಕೊಂಡು ಅವ್ರವ್ರ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ರಾಜ ಹೇಳ್ತಾನೆ, ನಾನು ರಾಜ್ಯವನ್ನೆಲ್ಲ ಕಳ್ಕೊಂಡಿದ್ದೀನಿ, ಪುನಃ ಪಡಿಬೇಕು ಅಂತ. ವೈಶ್ಯ ಹೇಳ್ತಾನೆ, ನನ್ನಲ್ಲಿರೋ ಸಂಪತ್ತನ್ನು ಹೆಂಡತಿ ಮಕ್ಕಳು ಕದ್ದುಕೊಂಡು ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಹಾಗಾಗಿ ಪುನಃ ಹೆಂಡತಿಯೂ ಬೇಕು, ಮಕ್ಕಳು ಬೇಕು, ಸಂಪತ್ತು ಬೇಕು ಅಂತ ಕೇಳ್ಕೊಂಡವಾಗ ಆವಾಗ ಸುಮೇಧ ಅಂತಕ್ಕಂಥ ಋಷಿ ಹೇಳ್ತಾನೆ, ಕಳ್ಕೊಳ್ಳೋದು ಪಡ್ಕೊಳ್ಳೋದು ಇದೆಲ್ಲ ಮಹಾಮಾಯಾ ವಿಮೋಹಿತವು, ಅವಳ ಮಾಯೆಗೆ ಒಳಪಟ್ಟು ಆಗ್ತಕ್ಕಂಥದ್ದು. ನಮ್ಮದೆಲ್ಲ ಏನಿಲ್ಲ, ಎಲ್ಲ ಒಳ್ಳೆ ಮಾಡಿಸೋದು. ಹಾಗಾದರೆ ಅವಳ ಮಹಿಮೆ ಏನು ಅಂತ ಕೇಳಿದಾಗ 3 ಚರಿತ್ರೆ ಇದೆ. 1ನೇ ಚರಿತ್ರೆಯಲ್ಲಿ 1 ಅಧ್ಯಾಯ, 2ನೇ ಚರಿತ್ರೆಯಲ್ಲಿ 3 ಅಧ್ಯಾಯ, 3ನೇ ಚರಿತ್ರೆಯಲ್ಲಿ 9 ಅಧ್ಯಾಯ, ಒಟ್ಟು 13 ಅಧ್ಯಾಯ, 700 ಮಂತ್ರಗಳಿವೆ. ಅದರಲ್ಲಿ 1ನೇ ಚರಿತ್ರೆಯಲ್ಲಿ ಮಧುಕೈಟ ಬರುವಂಥ ಇಡೀ ಭೂಮಂಡಲವೇ ಪ್ರಳಯ ಆದಾಗ ಕೃಷ್ಣ ಏನು ಮಾಡ್ತಾನೆ ಕೇಳಿದರೆ, ಆಲದ ಎಲೆಯ ಮೇಲೆ ಮಲ್ಕೊಂಡಿರ್ತಾನೆ. ಅವನ ನಾಭಿಯ ಕಮಲದಲ್ಲಿ ಬ್ರಹ್ಮ ಇರ್ತಾನೆ. ಆ ಸಂದರ್ಭದಲ್ಲಿ ಆ ವಿಷ್ಣುವಿನ ಕರ್ಣದ ಮಲದಿಂದಾಗಿ ಇಬ್ಬರು ರಾಕ್ಷಸರು ಹುಡ್ತಾರೆ. ಮಧುಕೈಟ ಬರುವಂತ ಹುಟ್ಟಿರ್ತಕ್ಕಂಥ ಅವರು ಹಸಿವಿಗೆ ಒಳಪಟ್ಟು ಅಲ್ಲೇ ಇರ್ತಕ್ಕಂಥ ಬ್ರಹ್ಮನನ್ನೇ ಕೊಂದು ಮುಗಿಸ್ಲಿಕ್ಕೆ ತಿಂದು ತೇಗಬೇಕು ಅಂತ ಯೋಚನೆ ಮಾಡಿದವಾಗ ಆ ಬ್ರಹ್ಮ ಮತ್ತು ವಿಷ್ಣು ಇದ್ದು ಆ ದೇವಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವಿ ಇದ್ದು ವಿಷ್ಣುವಿನ ಮೂಲಕವಾಗಿ ಮಧುಕೈಟವರನ್ನು ಸಂಹಾರ ಮಾಡ್ತಾರೆ. ಇನ್ನು 2ನೇ ಚರಿತ್ರೆ ಮಹಿಷಾಸುರ ಅಂತ ನಾವು ಕೇಳಿದ್ದೀವಿ. ಇಡೀ ಭೂಮಂಡಲದಲ್ಲೆಲ್ಲ ತೊಂದರೆ ಕೊಟ್ಟು ದೇವಾನುದೇವತೆಗಳಿಗೆ ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಇದ್ದು ಆ ತಾಯಿಯ ಪ್ರಾರ್ಥನೆ ಮಾಡಿಕೊಂಡಾಗ ತಾಯಿ ಇದ್ದು ಮಹಿಷ ಮರ್ದಿನಿಯಾಗಿ ಬಂದು ಮಹಿಷಾಸುರನ್ನ ಸಂಹಾರ ಮಾಡ್ತಾನೆ. ಇನ್ನು 3ನೇ ಚರಿತ್ರೆ ರಕ್ತ ಬೀಜಾಸುರ. ಒಂದು ರಕ್ತ ಕೆಳಗಡೆ ಬಿದ್ದರೆ 1000 ಜನ ರಕ್ತ ಬೀಜಾಸುರ ಕೊಡ್ತಾರೆ. ಅಂತ ರಕ್ತ ಬೀಜಾಸುರನನ್ನೇ ಸಂಹಾರ ಮಾಡ್ತಾಳೆ. ಅಂಬಿಕಾ ಅಂತಕ್ಕಂಥ ಹೆಸರು ಬರ್ತಾಳೆ. ಇನ್ನು ಧೂಮ್ರಲೋಚನ ಅಂತ ಅನೇಕ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ. ಇನ್ನು ಚಂಡಮುಂಡರು ಅಂತ ರಾಕ್ಷಸರನ್ನ ಸಂಹಾರ ಮಾಡಿ ಚಂಡಿಕೆ ಅಂತಕ್ಕಂಥ ಹೆಸರು ಬಡಿತಾಳೆ. ಹೀಗೆ 10 ಅಧ್ಯಾಯದ ತನಕ ಎಲ್ಲರನ್ನ ಸಂಹಾರ ಮಾಡ್ತಕ್ಕಂಥದ್ದು. 11ನೇ ಅಧ್ಯಾಯದಲ್ಲಿ ದುಷ್ಟರೆಲ್ಲ ಸಂಹಾರ ಆದಮೇಲೆ ಆ ದೇವತೆಗಳಿಗೆಲ್ಲ ತುಂಬ ಸಂತೋಷ ಆಗಿ ನಾರಾಯಣಿ ನಮೋಸ್ತುತೆ ಅಂತ ಉದ್ದಂಡ ನಮಸ್ಕಾರ ಮಾಡ್ತಾರೆ. 12ನೇ ಅಧ್ಯಾಯದಲ್ಲಿ ಮಾಡಿದರೆ ಏನು ಫಲ ಅಂತ, ಯಾರು ಚಂಡಿ ಹೋಮ, ಚಂಡಿಕಾ ಪಾರಾಯಣ, ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಹೋಮ ಇದನ್ನೆಲ್ಲ ಯಾರು ಮಾಡ್ತಾರೆ ಸರ್ವಾ ಬಾಧಾ ಪ್ರಶಮನಂ, ಎಲ್ಲ ವಿಧದ ಬಾಧೆಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲ, ಬಾಲಗ್ರಹ ಮಕ್ಕಳಿಗೆ ಬರ್ತಕ್ಕಂಥ ಬಾಲಗ್ರಹ ಪೀಡೆ ಇದ್ರೆ ದೂರ ಆಗುತ್ತೆ. ಎಲ್ಲಾದರೂ ಹೆಣ್ಣು ಮಗುವಿಗೆ ಮದುವೆ ಆಗಿಲ್ಲ ಅಂತಂದರೆ ವರದಾಹಂ ಸ್ವರಗಣ ವರಮ್ಯಂ ಮನಸೇಚತ ಅಂತ ಮಂತ್ರ ಇದೆ. ಈ ಮಂತ್ರಗಳನ್ನು ಹೇಳಿ ಪಾರಾಯಣ ಮಾಡಿದರೆ ವರ ಸಿಗ್ತಾನೆ ಅಂತಿದೆ. ಅಥವಾ ಎಲ್ಲರೂ ಗಂಡಿಗೆ ಹೆಣ್ಣು ಸಿಕ್ಕಿಲ್ಲ ಅಂದರೆ ಪತ್ನಿ ಮನೋರಮಾ ದೇವಿ ಮನೋರಥಾನುಸಾರಿಣಿ ಅಂತ ಮಂತ್ರ ಬರುತ್ತೆ. ಅದನ್ನೇ ಹೇಳಿ ಪೂಜೆಯನ್ನು ಮಾಡಿದರೆ ವಧು ಸಿಗ್ತಾಳೆ ಅಂತಿದೆ. ಹೀಗೆ ಅನೇಕ ಮಂತ್ರಗಳಿದೆ. ಸರ್ವಾ ಬಾಧಾ ಪ್ರಶಮನ, ಎಲ್ಲ ವಿಧದ ಬಾಧೆಗಳು ದೂರ ಆಗುತ್ತೆ. ಇದೆಲ್ಲ ಅನೇಕ ಫಲಗಳು ಇದೆ. ರೋಗ ನಚೇಶ, ನಮ್ಮ ರೋಗ ರುಜಿನಗಳೆಲ್ಲ ದೂರ ಆಗುತ್ತೆ. ದುಸ್ವಪ್ನ ಉಪಜಾತಿ, ಕೆಟ್ಟ ಸ್ವಪ್ನ ಬರುತ್ತಿದ್ರೆ ಹೋಗುತ್ತೆ. ಅದರಿಂದಾಗಿ ಚಂಡಿಕೆಗೆ ಅಷ್ಟು ಮಹತ್ವ ಇದೆ. 12ನೇ ಅಧ್ಯಾಯದಲ್ಲಿ ಫಲಶ್ರುತಿಯನ್ನು ಹೇಳುತ್ತೆ. 13ನೇ ಅಧ್ಯಾಯದಲ್ಲಿ ಸುರತ ರಾಜ ಸಮಾಧಿ ವೈಶ್ಯನಿಗೆ ಸಂತೋಷ ಆಗುತ್ತೆ. ಒಂದು ನದಿಯ ದಂಡೆಯ ಮೇಲೆ ಮರಳಿನ ಆಕಾರದಲ್ಲಿ ದೇವಿಯ ಮೂರ್ತಿಯನ್ನು ಮಾಡಿ 3 ವರ್ಷ ನಿರಾಹಾರೋ ಯಥಾತ್ಮಾನೋ ತನ್ಮನಸ್ಕೋ ಸಮಾಯಿತೋ, ಆಹಾರ ಎಲ್ಲ ಬಿಟ್ಟು ನೀರು ಬಿಟ್ಟು ಬರೀ ಗಾಳಿಯನ್ನು ಸೇವನೆ ಮಾಡಿ 3 ವರ್ಷ ತಪಸ್ಸು ಮಾಡಿದವಾಗ ತಾಯಿ ಪ್ರತ್ಯಕ್ಷಳಾಗಿ ಬಂದು ಕೇಳ್ತಾಳೆ, ಏನು ಬೇಕು ಕೇಳಿದವಾಗ ಆವಾಗ ವೈಶ್ಯ ಹೇಳ್ತಾನೆ, ನನಗೇನೋ ಬೇಡ, ಇನ್ನು ಮೋಕ್ಷ ಅಂದರೆ ನಾನಿನ್ನು ಹುಟ್ಟಿ ಬರೋದು ಬೇಡ, ಮತ್ತೆ ಹುಟ್ಟಿದರೆ ಇದೇ ಸಂಸಾರ ತೊಂದರೆ ತಾಪತಿಗಳು, ನನಗೆ ಮೋಕ್ಷ ಬೇಕು ಅಂತಾನೆ. ಇನ್ನು ಸುರತ ರಾಜನಾಗಿ ಮೆರೆಯಬೇಕು ಅಂತ. ಹಾಗಾಗಿ ನಾವು ಸಂಕಲ್ಪದಲ್ಲಿ ಹೇಳ್ಕೊಳ್ತೀವಿ ವೈವಸ್ವತ ಮನ್ವಂತರೆ ಅಂತ. ಹಾಗೆ ಸಾವರ್ಣಿಕ ಮನು ಅಂತ 14 ಜನ ಮನುವರಲ್ಲಿ ಸಾವರ್ಣಿಕ ಮನುವಾಗಿ ರಾಜ ಹುಟ್ಟುತ್ತಾನೆ. ಹಾಗೆ ವೈಶ್ಯ ಮೋಕ್ಷವನ್ನು ಪಡಿತಾನೆ. ದೇವಿ ಪಾರಾಯಣ ಮಾಡಿದರೆ ಈ ಲೋಕದಲ್ಲಿ ನಮಗೆ ಏನೇನು ಬೇಕೋ ಎಲ್ಲವನ್ನ ಪಡ್ಕೊಳ್ಳಿಕ್ಕಾಗತ್ತೆ. ಏನೂ ಬೇಡ ಅಂದರೆ ಮೋಕ್ಷವನ್ನು ಪಡಿಲಿಕ್ಕಾಗತ್ತೆ. ಹಾಗಾಗಿ ತಾಯಿಯಿಂದಲೇ ಸೃಷ್ಟಿಯಾದವರು ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮನಿಂದ ಜಗತ್ತು ಸೃಷ್ಟಿ, ವಿಷ್ಣುವಿನ ಸ್ಥಿತಿ, ರುದ್ರನಿಂದ ಲಯ. ಹಾಗಾಗಿ ಜಗತ್ತಿಗೆ ಕಾರಣೀಭೂತವಳು ಯಾವುದಂದ್ರೆ ಒಂದು ಪ್ರಧಾನವಾದಂಥ ಶಕ್ತಿ ತಾಯಿ. ಆ ತಾಯಿಯ ಆರಾಧನೆಯನ್ನು ಇವತ್ತಿನ ದಿನದಲ್ಲಿ ನೀವು ಭಕ್ತಿಯಿಂದ ಮಾಡಿದ್ದೀರಿ. ಇದರಿಂದ ಚಂಡಿಕಾ ದುರ್ಗಾ ಪರಮೇಶ್ವರಿ ಸುಪ್ರೀತಳಾಗಿ ಮಾಡಿರ್ತಕ್ಕಂಥ, ನೋಡಿರ್ತಕ್ಕಂಥ, ಮಾಡಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ತಾಯಿಯ ಅನುಗ್ರಹ ಜೊತೆಗೆ ಏನಾದರೂ ಬಾಧೆಗಳಿದ್ರೆ ಪರಿಹಾರವಾಗಿ ಅವರವರ ಮನಸ್ಸಿನ ಸಂಕಲ್ಪ ಎಲ್ಲ ನೆರವೇರಿ ವಿಶೇಷವಾಗಿ ನಿಮಗೆ ಉತ್ತರೋತ್ತರ ಒಳ್ಳೆಯದನ್ನು ತಾಯಿ ಅನುಗ್ರಹ ಮಾಡಬೇಕಂತ ಪ್ರಾರ್ಥನೆ ಮಾಡಿ ಅಲ್ಲಿಗೆ ಹಾಕಿಬಿಡಿ.
ओम दुर्गा परमेश्वरी पादर गोविंदानि गोविंदा हर नमः पार्वती पते हर हर महादेव मूर सुत्ति नमस्कार ಮಾಡಿ ಯಾನಿ ತಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ರಕ್ಷಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಂ ಪಾಪ ಕರ್ಮಾಂ ಪಾಪಾತ್ಮ ಪಾಪ ಸಂಭವ ರಾಯಮಾನ್ ಕೃಪಯಾ ದೇವ ಶರಣಂ ಗತವತ್ಸಲ ಅನ್ಯತಾ ಶರಣಂ ನಾತಿ ತ್ವಮೇವ ಶರಣಂ ಮಮ ಸಂಪೂರ್ಣ ಫಲಾಪ್ತಿರಸ್ತು ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಕೃತ್ಯ ಸ್ವಭಾವ ಓಂ ನಾರಾಯಣಾಯೇತಿ ಸಮರ್ಪಯಾಮಿ ಅಕ್ಷತೆ ಅಕ್ಷತೆ ಕೊಡ್ರ ಅಕ್ಷತೆ ಕರಾಟೆ ಮಾಡ್ತಾರೆ ಪಟ್ಟು ಪಟ್ಟು ಅದು ಕೊಡು ಏನ್ ಮಾಡ್ತಾರೆ ನೋಡ ಇಡು ಅನ್ನುತ್ತೆ ಎಲ್ಲ ಆಯ್ತು ಅಕ್ಷತೆ ಕೊಡು ಕೈ ಕೊಡ್ತೀವಿ ಅಷ್ಟು ಕೈ ಕೊಡ್ತೀವಿ ಅಕ್ಷತೆ ಕೊಡು ಅಜ್ಜಿಗೆ ಹಾಕು ಅಮ್ಮಮ್ಮಂಗೆ ಹಾಕು ಅಮ್ಮಮ್ಮಂಗೆ ಹಾಕು ಇವಾಗ ಮುಟ್ಟು 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 ಅಮ್ಮ ಹಾಕು ತಲೆ ಮೇಲೆ ಹಾಕು ಅಜ್ಜಿಗೆ ತಲೆ ಮೇಲೆ ಹಾಕು ಅಲ್ಲಿ ಅಮ್ಮಮ್ಮಂಗೆ ಇನ್ನೊಂದು ಸ್ವಲ್ಪ ಅಮ್ಮಮ್ಮಂಗೆ ಹಾಕು ಹಾಕದ್ಲಪ್ಪ ನಿಂಗೆ ಅಮ್ಮಮ್ಮಂಗೆ ಹಾಕು ಹಾಕಿದಪ್ಪಿ ಅಮ್ಮಮ್ಮಂಗೆ ಹಾಕು ಹಾಕು ಮುಂದಕ್ಕೆ ಆಗೋಯ್ತು ಅಯ್ಯಪ್ಪ ಅಪ್ಪ ಪರೀಕ್ಷೆ ಬಾಯಿ ಅಲ್ಲ ಅದರಷ್ಟ ಪುಣ್ಯ ಅಲ್ಲ ಅದರಷ್ಟು ಪುಣ್ಯ ಆಗಿಲ್ಲ ಅನ್ನ ನಾವು ಈಗ ದಾನ ಮಾಡ್ತೀವಿ ಮಾವಿನಕಾಯಿ ಗೊಜ್ಜು ಇಲ್ಲಿ ಮನೆಯವ್ರಿಗೆ ಹೇಳಿದ್ರೆ ಪೂಜೆ ಆಯ್ತು ಮನೆಯವ್ರಿಗೆ ಹೇಳಿದ್ರೆ ಮನೆಯೊಳ ಅಲ್ಲ ಮನೆಯವ್ರಿಗೆ ಹೇಳಿದ್ರೆ ಊಟ ಪೂಜೆ ಅಲ್ಲ ಊರಿಂದ ದೊಡ್ಡ ಬಂದ್ರೆ सौभाग्यमस्ति दत्वा यातात्तम विपरे चंडिका दुर्गा परमेश्वरी गुणानुग्रह पूर्ण कृपा कथा सिद्धि आयता निर्माण